SSLC ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಇದೆ ನೋಡಿ. ಈ ವರ್ಷದಿಂದ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ. ಇಷ್ಟು ವರ್ಷ ಮಕ್ಕಳಿಗೆ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ರಲ್ವಾ, ಈ ವರ್ಷದಿಂದ ಅದಿರಲ್ಲ. ಓದಿ ಚೆನ್ನಾಗಿ. ಶಿಕ್ಷಣ ಇಲಾಖೆಗೆ ಹೊಸ ಟಾಸ್ಕ್ ಅನ್ನ ಸಿಎಂ ಕೊಟ್ಟಿದ್ದಾರೆ. 75% ವಿದ್ಯಾರ್ಥಿಗಳು ಪಾಸ್ ಆಗ್ಲೇಬೇಕು, ಅಂದ್ರೆ ಅವರ ಶ್ರಮ ಹಾಕಿ. 2024-25ನೇ ಸಾಲಿನಲ್ಲಿ 62% ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಹಲವು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟ ಅಳಿಯೋಕೆ ಆಗ್ತಾ ಇಲ್ಲ. ಹೀಗಾಗಿ ಈ ಸಲ ಗ್ರೇಸ್ ಮಾರ್ಕ್ಸ್ ಕೊಡಬೇಡಿ ಅಂತ ಹೇಳಿದ್ದಾರೆ ಸಿಎಂ. ಶಿಕ್ಷಣ ಸಚಿವರು ಶಿಕ್ಷಣ ಇಲಾಖೆಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಅವ್ರು ಏನಾದ್ರು ಮಾಡ್ಕೊಳ್ಳಿ, ನೀವು ಚೆನ್ನಾಗಿ ಓದಿ ಅಷ್ಟೇ. ಇಲ್ಲಿದಂಗ ಒಂದು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಇದ್ರೆ 5, 6 ಪಾಸ್ ಮಾಡಿಬಿಡೋರಲ್ವ ನಿಮಗೆ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟು. ಈ ವರ್ಷದಿಂದ ಇರಲ್ವಂತೆ. ಸಿಎಂ ಶಿಕ್ಷಣ ಇಲಾಖೆಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕಲ್ಲಿ ಅವರೆಷ್ಟರ ಮಟ್ಟಿಗೆ ಪಾಸ್ ಆಗ್ತಾರೋ ಇಲ್ವೋ, ಮಕ್ಕಳು ನೀವು ಪಾಸ್ ಆಗಬೇಕು ಅಂದರೆ ಓದಬೇಕಷ್ಟೇ. ನೋ ಗ್ರೇಸ್ ಮಾರ್ಕ್ಸ್. ಯೋಚನೆ ಮಾಡಿ. ಅಲ್ಲ, 8 ಲಕ್ಷ ಓದ್ತಾ ಇದ್ದಾರೆ. 1 ಲಕ್ಷ ಕೂಡ ಕನಿಷ್ಠ ಬರಬೇಕು. ನಾನು ಅದಕ್ಕೆ ಗುಣಮಟ್ಟದ ಶಿಕ್ಷಣ ಬರಬೇಕಾದ್ರೆ ಇವರು ಹಿಂದಿನ ವರ್ಷ 23-24ರಲ್ಲಿ 20% ಗ್ರೇಸ್ ಮಾರ್ಕ್ಸ್ ಇರ್ತದೆ. 20%ಪ್ಪ ಏನಾಗಲಿ, ಗ್ರೇಸ್ ಮಾರ್ಕ್ಸ್ ಬೇಡ. ಅವ್ರ ಸಾಮರ್ಥ್ಯ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸಾಮರ್ಥ್ಯ ಗೊತ್ತಾಗಬೇಕಾದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬಾರದು. ನೀವು ಗ್ರೇಸ್ ಮಾರ್ಕ್ಸ್ ಇಲ್ದೇನೆ ಮುಂದಿನ ವರ್ಷ ಅಂದ್ರೆ ಈ ವರ್ಷ 75%ಗೆ ಬರೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು. ಅಲ್ಲ, ಓದ್ತಾ ಇದ್ದಾರೆ, 8 ಲಕ್ಷ ಓದ್ತಾ ಇದ್ದಾರೆ. 1 ಲಕ್ಷ ಕೂಡ ಕನಿಷ್ಠ ಬರಬೇಕು. ಸೊ ಈ ವರ್ಷದಿಂದ 10th ಎಕ್ಸಾಮ್ ಬರೀತಾರಲ್ಲ ಮಕ್ಕಳು, ಅವರಿಗೆ ಗ್ರೇಸ್ ಮಾರ್ಕ್ಸ್ ಇರಲ್ಲ. ಇನ್ಮೇಲೆ ಗ್ರೇಸ್ ಮಾರ್ಕ್ಸ್ ಇರಲ್ಲ. ಹಾಗಾಗಿ ನೀವೊಂದು 32-30 ಮಾರ್ಕ್ಸ್ ತೆಗಿತಾ ಇದ್ರಿ, ಜಸ್ಟ್ ಪಾಸ್ ಆಗೋಕೆ ಇನ್ನೊಂದು 4-5 ಮಾರ್ಕ್ಸ್ ಕಡಿಮೆ ಇತ್ತು. ಹೆಂಗೋ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟು ಪಾಸ್ ಮಾಡ್ತಾ ಇದ್ರು. ಸೊ ಬಿ ಕೇರ್ಫುಲ್. 2024-25ನೇ ಸಾಲಿನಲ್ಲಿ ಇಲ್ಲಿ ತನಕ ಪಾಸ್ ಆಗಿದ್ರಲ್ಲ, ಕೆಲವರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದ್ರು. ಬಟ್ ಈಗ 25-26ನೇ ಸಾಲಿನ ಎಕ್ಸಾಮ್ ಬರುತ್ತಲ್ಲ, 10th ಎಕ್ಸಾಮ್ ಈಗ ಬರೀತಿರಲ್ಲ, ನೀವುಗಳು ಸ್ವಲ್ಪ ಜೋಪಾನ ಓದಿ ಚೆನ್ನಾಗಿ, ಇಲ್ಲಾಂದ್ರೆ ಫೇಲ್ ಆಗಿಬಿಡ್ತೀರಿ ನೋಡಿ. ಗ್ರೇಸ್ ಮಾರ್ಕ್ಸ್ ಇಲ್ಲ, ಯಾವುದೂ ಇಲ್ಲ. ಸೊ ಓದಿದ್ರೆ ಪಾಸ್ ಆಗ್ತೀರಿ. ಇಲ್ಲಿ ತನಕ ಇದ್ದಂತಹ ಗ್ರೇಸ್ ಮಾರ್ಕ್ಸ್ ಈಗ ಕಟ್ ಆಗ್ತಾ ಇದೆ, ಇರಲ್ಲ ಇನ್ನು ಮುಂದೆ.